ನಮಸ್ಕಾರ. ಮುಖ್ಯಾಂಶಗಳು. ಮಾಜಿ ಪ್ರಧಾನಿ ದಿವಂಗತ ವಾಜಪೇಯಿ ಜನತಂತ್ರದ ಉಳಿವಿಗೆ ಶ್ರಮಿಸಿದ ಮಹಾನ್ ನಾಯಕ ಪ್ರಧಾನಿ ನರೇಂದ್ರ ಮೋದಿ. ಸಶಸ್ತ್ರ ಸೀಮಾ ಬಲವನ್ನು ಇನ್ನಷ್ಟು ಸದೃಢಗೊಳಿಸಲು ಸರ್ಕಾರದಿಂದ ಕ್ರಮ, ಸಚಿವ ಕಿರಣ್ ರಿಜಿಜು. ಬಾಗಲಕೋಟೆಯಲ್ಲಿ 3 ದಿನಗಳ ತೋಟಗಾರಿಕಾ ಮೇಳ, ಇಂದು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಭೇಟಿ. ಇಂಡೋನೇಷ್ಯಾದಲ್ಲಿ ಸುನಾಮಿಗೆ 281 ಜನ ಸಾವು, 1,000ಕ್ಕೂ ಹೆಚ್ಚು ಜನರಿಗೆ ಗಾಯ, ಅಪಾರ ಹಾನಿ. ವಾರ್ತೆಗಳ ವಿವರ. ಮಾಜಿ ಪ್ರಧಾನಿ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಗೌರವಾರ್ಥ ₹100 ಮುಖಬೆಲೆಯ ನಾಣ್ಯವನ್ನು ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿಂದು ಬಿಡುಗಡೆಗೊಳಿಸಿದರು. ದೆಹಲಿಯ ಸಂಸತ್ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸ್ಪೀಕರ್ ಸುಮಿತ್ರಾ ಮಹಾಜನ್, ಸಚಿವ ಅರುಣ್ ಜೇಟ್ಲಿ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ, ಪಕ್ಷದ ಹಿರಿಯ ನಾಯಕ ಎಲ್ಕೆ ಅಡ್ವಾಣಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. विशेष तौर पर उपस्थित ही कार्यकर्ताओं की सामान्य ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಜನಸಾಮಾನ್ಯರ ಧ್ವನಿಯಾಗಿದ್ದರು. ಇಂದು ಅವರು ನಮ್ಮೊಂದಿಗೆ ಇಲ್ಲ ಎಂದು ಒಪ್ಪಿಕೊಳ್ಳಲು ಕಷ್ಟವಾಗುತ್ತಿದೆ ಎಂದರು. ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿದ್ದ ಅವರು ಜನತಂತ್ರದ ಉಳಿವಿಗಾಗಿ ಶ್ರಮಿಸಿದರು. ಸಂಘರ್ಷ, ಸಂಘಟನೆ ನಡುವೆ ತಮ್ಮ ವಿಚಾರಧಾರೆಗಳಿಂದ ಜನಸಾಮಾನ್ಯರನ್ನು ಸೆಳೆಯುವ ಶಕ್ತಿ ಅವರಿಗಿತ್ತು. ದೇಶದ ಪ್ರಗತಿಗಾಗಿ ವಾಜಪೇಯಿ ಕಂಡ ಕನಸನ್ನು ನನಸು ಮಾಡುವ ಜವಾಬ್ದಾರಿ ನಮ್ಮ ಮೇಲಿದೆ ಎಂದು ತಿಳಿಸಿದರು. इतना बड़ा संगठन का और शायद दुनिया में इतना बड़ा देश, इतनी बड़ी लोकतांत्रिक व्यवस्था, एक तरफ 100-125 साल से एस्टैब्लिश राजनीतिक मंच और दूसरी तरफ नया सा एक राजनीतिक दल, और इतने कम समय में देश में इतना प्रभुत्व पैदा करे, इतना उसका विस्तार हो, संगठन की दृष्टि से दुनिया का सबसे बड़ा दल बन जाए, ಪ್ರಧಾನಿ ನರೇಂದ್ರ ಮೋದಿ ಒಡಿಶಾದ ಭುವನೇಶ್ವರಕ್ಕೆ ಇಂದು ಭೇಟಿ ನೀಡಲಿದ್ದಾರೆ. ಇಲ್ಲಿನ ನೂತನ ಐಐಟಿ ಕ್ಯಾಂಪಸ್ ಲೋಕಾರ್ಪಣೆಗೊಳಿಸಲಿರುವ ಪ್ರಧಾನಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ರಾಷ್ಟ್ರೀಯ ಹೆದ್ದಾರಿ ಸೇರಿದಂತೆ 15,000 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ವಿವಿಧ ಯೋಜನೆಗಳಿಗೆ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ಐಐಟಿಯು 764 ವಿದ್ಯಾರ್ಥಿಗಳು, 149 ಉಪನ್ಯಾಸಕರನ್ನು ಹೊಂದಿದ್ದು ಅತ್ಯಾಧುನಿಕ ಶೈಕ್ಷಣಿಕ ಸವಲತ್ತುಗಳನ್ನು ಒಳಗೊಂಡಿದೆ ಎಂದು ಪ್ರೊಫೆಸರ್ ರತ್ನಂ ತಿಳಿಸಿದ್ದಾರೆ. 73 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಇಎಸ್ಐಸಿ ಆಸ್ಪತ್ರೆಯನ್ನು ಪ್ರಧಾನಿ ಮೋದಿ ಉದ್ಘಾಟಿಸಲಿದ್ದಾರೆ. ಅಲ್ಲದೆ ಒಡಿಶಾದ ಕ್ರಾಂತಿಕಾರಿ ಪೈಕಾ ಸ್ಮರಣಾರ್ಥ ನಾಣ್ಯ ಹಾಗೂ ಅಂಚೆ ಚೀಟಿ ಬಿಡುಗಡೆಗೊಳಿಸಲಿದ್ದಾರೆ. ಬುದ್ದನ ಸ್ಮಾರಕಗಳ ಮೇಲೆ ಬೆಳಕು ಚೆಲ್ಲುವ ಲಲಿತಗಿರಿ ಪುರಾತತ್ವ ವಸ್ತು ಸಂಗ್ರಹಾಲಯ ಲೋಕಾರ್ಪಣೆಗೊಳಿಸಲಿದ್ದಾರೆ. ಬಳಿಕ ಭುವನೇಶ್ವರ ಸಮೀಪದ ಕೋಟ್ರಾದಲ್ಲಿ ಬೃಹತ್ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪ್ರಧಾನಿ ಭೇಟಿ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಭದ್ರತೆ ಕಲ್ಪಿಸಲಾಗಿದೆ. गिरी में पुरातत्व संग्रहालय के उद्घाटन का भी कार्य पीएम मोदी. ಇಂದು ಸಶಸ್ತ್ರ ಸೀಮಾ ಬಲ ಎಸ್ಎಸ್ಬಿಯ 55ನೇ ಸಂಸ್ಥಾಪನಾ ದಿನ. ಈ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಎಸ್ಎಸ್ಬಿಯಿಂದ ಪರೇಡ್ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ಕಿರಣ್ ರಿಜಿಜು ಗೌರವ ವಂದನೆ ಸ್ವೀಕರಿಸಿದರು. ಬಳಿಕ ಅವರು ಎಸ್ಎಸ್ಬಿಯು ಸಂಪೂರ್ಣ ನಿಷ್ಠೆ ಮತ್ತು ಸಮರ್ಪಣಾ ಮನೋಭಾವದಿಂದ ದೇಶಕ್ಕೆ ಸೇವೆ ಸಲ್ಲಿಸುತ್ತಿದೆ. ಸೇವೆ, ಸುರಕ್ಷತೆ ಮತ್ತು ಬಂಧುತ್ವದ ಗುರಿಯೊಂದಿಗೆ ಎಸ್ಎಸ್ಬಿ ಸುವರ್ಣ ಅಧ್ಯಾಯವನ್ನು ಬರೆದಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಗಡಿ ಪ್ರದೇಶದಲ್ಲಿ ಮಾದಕ ಪದಾರ್ಥ, ಕಾನೂನು ಬಾಹಿರ ಶಸ್ತ್ರಾಸ್ತ್ರ, ನಕಲಿ ನೋಟು, ಅರಣ್ಯ ಉತ್ಪನ್ನಗಳ ಸಾಗಣೆ ತಡೆಯುವ ವಿಷಯದಲ್ಲಿ ಎಸ್ಎಸ್ಬಿ ಅನನ್ಯ ಸಾಧನೆ ಮಾಡಿದೆ. ಎಸ್ಎಸ್ಬಿಯನ್ನು ಇನ್ನಷ್ಟು ಬಲಗೊಳಿಸಲು ಸರ್ಕಾರ ಎಲ್ಲಾ ಕ್ರಮ ಕೈಗೊಂಡಿದೆ ಎಂದು ಅವರು ವಿವರಿಸಿದರು. बड़ी बखूबी से निभा रहा है। एसएसबी वामपंथी उग्रवाद प्रभावित झारखंड, छत्तीसगढ़ और बिहार
एवं आतंकवाद प्रभावित जम्मू एवं कश्मीर व असम के अशांत इलाकों में अपने दिए गए टास्क को गरिमा के साथ कर रहा है, जो अत्यंत सराहनीय है। ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯ ಸಮೃದ್ಧಿಗಾಗಿ ತೋಟಗಾರಿಕೆ ಎಂಬ ಧ್ಯೇಯವಾಕ್ಯದೊಂದಿಗೆ ನಗರದಲ್ಲಿ ಹಮ್ಮಿಕೊಂಡಿರುವ 3 ದಿನಗಳ ತೋಟಗಾರಿಕಾ ಮೇಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಮತ್ತು ತೋಟಗಾರಿಕಾ ಸಚಿವ ಎಂಸಿ ಮನಗೂಳಿ ನಿನ್ನೆ ಚಾಲನೆ ನೀಡಿದರು. ಇದೇ ವೇಳೆ ಕೃಷಿ ಸಚಿವ ಎನ್ಎಚ್ ಶಿವಶಂಕರ ರೆಡ್ಡಿ ಉಪಸ್ಥಿತರಿದ್ದರು. ರೈತ ದಿನಾಚರಣೆ ಅಂಗವಾಗಿ 23 ಜಿಲ್ಲೆಯ ಆಯ್ದ ಸಾಧಕ ರೈತರಿಗೆ ಶ್ರೇಷ್ಠ ತೋಟಗಾರಿಕಾ ರೈತ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಫಲಶ್ರೇಷ್ಠರು ಶೀರ್ಷಿಕೆಯ ಪುಸ್ತಕ ಹಾಗೂ ತೋಟಗಾರಿಕಾ ಮೇಳದ ಕೈಪಿಡಿಗಳನ್ನು ಇದೇ ಸಂದರ್ಭದಲ್ಲಿ ಬಿಡುಗಡೆಗೊಳಿಸಲಾಯಿತು. ಬಳಿಕ ಶಿವಾನಂದ ಪಾಟೀಲ್ ಸಾಧಕ ರೈತರಿಗೆ ಶ್ರೇಷ್ಠ ತೋಟಗಾರಿಕಾ ಪ್ರಶಸ್ತಿ ನೀಡುತ್ತಿರುವ ತೋಟಗಾರಿಕಾ ವಿಶ್ವವಿದ್ಯಾಲಯದ ಕಾರ್ಯ ಶ್ಲಾಘನಾರ್ಹ. ಬಂಜರು ಭೂಮಿಯಲ್ಲಿ ಕಣ್ಣೀರಿಡುತ್ತಿದ್ದ ಬಾಗಲಕೋಟೆ ಮತ್ತು ವಿಜಯಪುರ ರೈತರು ಇಂದು ಬಂಗಾರದ ಬೆಳೆ ಬೆಳೆಯುವಲ್ಲಿ ವಿಶ್ವವಿದ್ಯಾಲಯದ ತಂತ್ರಜ್ಞಾನ ಹೆಚ್ಚು ಸಹಕಾರಿಯಾಗಿದೆ ಎಂದರು. ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯದಿಂದ ಅವರಿಗೆ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾ ಇದ್ದಾರೆ. ಅವರಿಗೆ ಶುಭವನ್ನ ಹಾರೈಸಿ ಇನ್ನೂ ಸಾಧನೆ ಮಾಡತಕ್ಕಂಥ ಪ್ರೇರಣೆ ಶಕ್ತಿ ಆ ಭಗವಂತ ಅವರಿಗೆ ಹೆಚ್ಚಿಗೆ ಕೊಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸಿ ಸಚಿವ ಎಂಸಿ ಮನಗೂಳಿ ಶಿಕ್ಷಣ ಮತ್ತು ಹೊಸ ಸಂಶೋಧನೆಗಳ ತಂತ್ರಜ್ಞಾನದಿಂದ ಕೃಷಿಗೆ ಹೆಚ್ಚು ಮಹತ್ವ ಬಂದಿದೆ. ನೀರಿನ ಲಭ್ಯತೆ ಆಧರಿಸಿ ಸಮಗ್ರ ಕೃಷಿ ಪದ್ಧತಿಗಳನ್ನು ರೈತರು ಅಳವಡಿಸಿಕೊಳ್ಳುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ಕರ್ನಾಟಕ ರಾಜ್ಯ ಕೃಷಿ ವಿಶ್ವವಿದ್ಯಾಲಯಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿರುವ ಸಮೃದ್ಧಿಗಾಗಿ ತೋಟಗಾರಿಕಾ ಮೇಳವನ್ನು ಇಂದು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಉದ್ಘಾಟನೆ ಮಾಡಲಿದ್ದಾರೆ. ಪ್ರಧಾನಮಂತ್ರಿಯವರ ಉಜ್ವಲ ಯೋಜನೆಯಿಂದಾಗಿ ದೇಶಾದ್ಯಂತ ಬಡಜನರ ಮನೆಗಳಿಗೆ ಅಡುಗೆ ಅನಿಲ ಸಂಪರ್ಕ ಲಭ್ಯವಾಗಿದೆ. ಕೇಂದ್ರ ಸರ್ಕಾರದ ಈ ಯೋಜನೆಯಡಿ ಈಗಾಗಲೇ ದೇಶದ 5.85 ಕೋಟಿ ಫಲಾನುಭವಿಗಳಿಗೆ ಉಚಿತವಾಗಿ ಅಡುಗೆ ಅನಿಲ ಸಂಪರ್ಕ ಕಲ್ಪಿಸಲಾಗಿದೆ ಎಂದು ದಾವಣಗೆರೆ ಸಂಸದ ಜಿಎಂ ಸಿದ್ದೇಶ್ವರ್ ತಿಳಿಸಿದ್ದಾರೆ. ಅಡುಗೆ ಅನಿಲ ಸಂಪರ್ಕದ ಕಾರಣ ಮಹಿಳೆಯರಿಗೆ ಸಾಕಷ್ಟು ಸಮಯ ಉಳಿತಾಯವಾಗಿದ್ದು, ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಮನೆಯ ಆರ್ಥಿಕ ಅಗತ್ಯಗಳ ಬಗ್ಗೆ ಗಮನ ಹರಿಸುವಂತಾಗಿದೆ ಎಂದು ಅವರು ಹೇಳಿದ್ದಾರೆ. ಉಡುಪಿಯ ಮಲ್ಪೆ ಬಂದರಿನಿಂದ ಆಳ ಸಮುದ್ರದಲ್ಲಿ ಮೀನುಗಾರಿಕೆಗೆ ತೆರಳಿದ್ದ 8 ಮಂದಿ ಮೀನುಗಾರರ ತಂಡ ದೋಣಿಯೊಂದಿಗೆ ನಾಪತ್ತೆಯಾಗಿದ್ದು, ಈವರೆಗೆ ಅವರ ಸುಳಿವು ಸಿಗದ ಹಿನ್ನೆಲೆಯಲ್ಲಿ ಉಡುಪಿಯ ಮಲ್ಪೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಡಿಸೆಂಬರ್ 13ರಂದು ಮೀನುಗಾರಿಕೆಗೆ ಸುವರ್ಣ ತ್ರಿಭುಜ ದೋಣಿಯಲ್ಲಿ ತೆರಳಿದ್ದವರು ಡಿಸೆಂಬರ್ 15ರ ರಾತ್ರಿ 1 ಗಂಟೆಯವರೆಗೆ ಸಂಪರ್ಕದಲ್ಲಿದ್ದರು. ಬಳಿಕ ಸಂಪರ್ಕ ಕಳೆದುಕೊಂಡ ಮೀನುಗಾರರ ಹುಡುಕಾಟಕ್ಕೆ ಕರಾವಳಿ ಕಾವಲು ಪಡೆ ಶೋಧ ಕಾರ್ಯ ನಡೆಯುತ್ತಿದೆ. ಬೆಂಗಳೂರು ನಗರ ಪೊಲೀಸ್ ಇಲಾಖೆ ವತಿಯಿಂದ ಆಡುಗೋಡಿಯಲ್ಲಿ ಆಯೋಜಿಸಲಾಗಿದ್ದ ವಾರ್ಷಿಕ ಕ್ರೀಡಾಕೂಟದ ಸಮಾರೋಪ ಸಮಾರಂಭ ನಿನ್ನೆ ಜರುಗಿತು. ಪಶ್ಚಿಮ ಪೂರ್ವ ವಲಯ ಸೇರಿದಂತೆ 8 ವಲಯಗಳ ಪೊಲೀಸ್ ಸಿಬ್ಬಂದಿ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ವಿವಿಧ ಕ್ರೀಡಾ ಸ್ಪರ್ಧೆಗಳಲ್ಲಿ ಪ್ರಶಸ್ತಿಗಾಗಿ ಪೈಪೋಟಿ ನಡೆಸಿದರು. ಬಳಿಕ ಪೊಲೀಸ್ ತಂಡಗಳು ಪೆರೇಡ್ ನಡೆಸಿದವು. ವಿಶೇಷ ಘಟಕದ ನಾಯಕತ್ವವನ್ನು ವಹಿಸಿದ್ದಾರೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರ ಪತ್ನಿ ಕನ್ನಿಕಾ ಪರಮೇಶ್ವರಿ ವಿಜೇತ ಪೊಲೀಸ್ ಕ್ರೀಡಾಪಟುಗಳಿಗೆ ಬಹುಮಾನ ವಿತರಿಸಿದರು.
ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ ಬೆಳ್ತಂಗಡಿ ತಾಲೂಕಿನ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿರುವ ಕುತ್ಲೂರು ಗ್ರಾಮದಲ್ಲಿ ನಿನ್ನೆ ಆಯೋಜಿಸಲಾಗಿದ್ದ ಜನಸಂಪರ್ಕ ಕಾರ್ಯಕ್ರಮಕ್ಕೆ ಅಪರ ಜಿಲ್ಲಾಧಿಕಾರಿ ಕುಮಾರ್ ಚಾಲನೆ ನೀಡಿದರು. ವಸತಿ, ರಸ್ತೆ, ಆರೋಗ್ಯ, ಶಿಕ್ಷಣ, ಕುಡಿಯುವ ನೀರು ಸೇರಿದಂತೆ ಅಗತ್ಯ ಮೂಲಸೌಕರ್ಯ ಕಲ್ಪಿಸುವಂತೆ ಕೋರಿ ಸ್ಥಳೀಯರು ಅಧಿಕಾರಿಗಳಿಗೆ ತಮ್ಮ ಅಹವಾಲು ಸಲ್ಲಿಸಿದರು. ಸ್ಥಳೀಯ ಪತ್ರಕರ್ತರು ಈ ಭಾಗದ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿದರು. ಅಪರ ಜಿಲ್ಲಾಧಿಕಾರಿ ಕುಮಾರ್ ಸರ್ಕಾರದ ಸವಲತ್ತುಗಳನ್ನು ಈ ಭಾಗದ ಜನರಿಗೆ ನೇರವಾಗಿ ತಲುಪಿಸಲು ಜಿಲ್ಲಾಡಳಿತ ಕಾನೂನಿನಲ್ಲಿ ಸನ್ನದ್ದವಾಗಿದೆ ಎಂದರು. ರಸ್ತೆಗೆ ಸಂಬಂಧಪಟ್ಟಂತೆ, ಕುಡಿಯೋ ನೀರಿಗೆ ಸಂಬಂಧಪಟ್ಟಂತೆ ವಿವಿಧ ಒಂದು ಬೇಡಿಕೆಗಳನ್ನ ಕೆಲವು ಅರ್ಜಿಗಳ ಮೂಲಕ ತಾವೆಲ್ಲರೂ ಕೂಡ ಕೊಟ್ಟಿದ್ದೀರಿ. ಖಂಡಿತವಾಗಲೂ ಕೂಡ ಅರ್ಜಿಗಳನ್ನು ನಾವು ಪರಿಶೀಲನೆ ಮಾಡಿ ಒಂದು ನ್ಯಾಯಸಮ್ಮತವಾಗಿ ಪರಿಹಾರವನ್ನ ದೊರಕಿಸಿಕೊಡುವಂತ ನಿಟ್ಟಿನಲ್ಲಿ ನಾವು ಕ್ರಮವನ್ನ ಕೈಗೊಳ್ಳುತ್ತೇವೆ. ವಕೀಲ ದಿನೇಶ್ ಉಳಿಪಾಡಿ ನಕ್ಸಲ್ ಪೀಡಿತ ಪ್ರದೇಶ ಎಂಬ ಹಣೆಪಟ್ಟಿ ಹೊಂದಿರುವ ಈ ಭಾಗದ ಜನರ ಮೂಲಸೌಕರ್ಯಗಳ ಬೇಡಿಕೆ ಈಡೇರಿಕೆಗೆ ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿದೆ ಎಂದರು. ಈ ನೋವು ನನಗೆ ಕಾಣಿದ್ರಿಂದ ಇಲ್ಲೆಲ್ಲ ಸಮಸ್ಯೆಗಳು ನೋಡುವಾಗ ಭೂಮಿಯ ಹಕ್ಕು, ಶಾಲೆಯ ಹಕ್ಕು, ದಾರಿಯ ಹಕ್ಕು, ನೀರಿನ ಹಕ್ಕು ಎಲ್ಲ ಕೂಡ ಬಂದಿರ್ತದೆ. ಸರ್ಕಾರಕ್ಕೆ ಇದಕ್ಕೆ ಸ್ಪಂದಿಸಬೇಕು. ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮ. ಸ್ಥಳೀಯ ವಿಠಲ ಮಲೆಕುಡಿಯ ಸರ್ಕಾರಿ ಅಧಿಕಾರಿಗಳ ಸಮ್ಮುಖದಲ್ಲಿ ಜನಸಂಪರ್ಕ ಕಾರ್ಯಕ್ರಮ ಆಯೋಜಿಸಿರುವುದು ಸಂತಸದ ವಿಷಯ. ಈ ಭಾಗದ ಅಭಿವೃದ್ಧಿಗೆ ಇದು ಮುನ್ನುಡಿಯಾಗಬೇಕು ಎಂದು ಒತ್ತಾಯಿಸಿದರು. ಹತ್ತಿರ ಇರುವಂತಹ ಸಂದರ್ಭಗಳಲ್ಲಿ ಕೂಡ ನಾವು ಅಲ್ಲಿನ ಅಭಿವೃದ್ಧಿ ಮತ್ತು ಇಲ್ಲಿನ ಸ್ಥಳೀಯ ಜನರ ಅಭಿವೃದ್ಧಿಯನ್ನು ಹೇಗೆ ಮಾಡಬಹುದು ಅಂತ ಬಹಳ ಉತ್ತಮವಾದಂತಹ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ ವತಿಯಿಂದ ಆನೇಕಲ್ ತಾಲೂಕಿನ ಸರ್ಜಾಪುರದಲ್ಲಿ ನಿನ್ನೆ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಉಡುಪಿಯ ಪೇಜಾವರ ಮಠದ ವಿಶ್ವೇಶತೀರ್ಥ ಸ್ವಾಮೀಜಿ ಮತ್ತು ಮೈಸೂರು ರಾಜವಂಶಸ್ಥ ಯದುವೀರ ಶ್ರೀಕಂಠದತ್ತ ಚಾಮರಾಜ ಒಡೆಯರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಶಾಸ್ತ್ರೋಕ್ತವಾಗಿ ನಡೆದ ವೆಂಕಟೇಶ್ವರ ಸ್ವಾಮಿ ಕಲ್ಯಾಣ ಕಾರ್ಯಕ್ರಮದಲ್ಲಿ ನೂರಾರು ಭಕ್ತರು ಪಾಲ್ಗೊಂಡಿದ್ದರು. ವಿಶ್ವೇಶತೀರ್ಥ ಸ್ವಾಮೀಜಿ ಜಗತ್ತಿಗೆ ಒಡೆಯನಾಗಿರುವ ತಿರುಮಲ ದೇವರನ್ನು ಪ್ರಾರ್ಥಿಸಿದರೆ ಇಷ್ಟಾರ್ಥ ಸಿದ್ಧಿಯಾಗಲಿದೆ ಎಂದರು. ಯಾವ ಭಯವೂ ಕೂಡ ಇಲ್ಲ. ತಿರುಪತಿಯ ಶ್ರೀನಿವಾಸನೆಂಬ ಮರದ ಹತ್ತೊಡಕ್ಕಿದ ನೇರಳಿನಲ್ಲಿ ಆಗಿದ್ದರೆ ಯಾವ ಭಯವೂ ಇಲ್ಲ. ಆದ್ದರಿಂದ ಬೆಂಗಳೂರು ನಗರದ ಸಕಲ ಭಕ್ತರಿಗೂ ಕೂಡ ಶ್ರೀನಿವಾಸರು ವಿಶೇಷವಾಗಿ ಅನುಗ್ರಹಿಸಿ ಎಂಬುದಾಗಿ ಎಲ್ಲರ ಪರವಾಗಿ ಶ್ರೀನಿವಾಸನಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಕಲ್ಯಾಣೋತ್ಸವದಲ್ಲಿ ಯದುವೀರ ಶ್ರೀಕಂಠದತ್ತ ಚಾಮರಾಜ ಒಡೆಯರ್ ಧರ್ಮದ ಅಭಿವೃದ್ಧಿ ಕಾರ್ಯದಲ್ಲಿ ಮೈಸೂರು ರಾಜವಂಶಸ್ಥರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ನಾವು ಯಾವಾಗಲೂ ಇಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದು ನಮಗೆ ಅತ್ಯಂತ ಸಂತೋಷ. ನಮ್ಮ ಕರ್ತವ್ಯನ ಅನ್ಕೊಂಡಿದ್ದೀವಿ. ಅತ್ಯಂತ ಸಂತೋಷ ಆಯಿತು ಬಂದು ದರ್ಶನ ಮಾಡಿದೆ. ಸಿಬಿಎಸ್ಇ ಪಠ್ಯಕ್ರಮದ 10 ಮತ್ತು 12ನೇ ತರಗತಿಗಳ ಪರೀಕ್ಷಾ ವೇಳಾಪಟ್ಟಿ ಪ್ರಕಟವಾಗಿದೆ. 12ನೇ ತರಗತಿಯ ಪರೀಕ್ಷೆಗಳು 2019 ಫೆಬ್ರವರಿ 15ರಿಂದ ಏಪ್ರಿಲ್ 3ರವರೆಗೆ ನಡೆಯಲಿದೆ. 10ನೇ ತರಗತಿಯ ಪರೀಕ್ಷೆಗಳು ಫೆಬ್ರವರಿ 21ರಿಂದ ಆರಂಭವಾಗಿ ಮಾರ್ಚ್ 29ರವರೆಗೆ ನಡೆಯಲಿವೆ. ನಿಗದಿಪಡಿಸಿದ ದಿನಾಂಕಗಳಂದು ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 1:30ರವರೆಗೆ ಪರೀಕ್ಷೆ ನಡೆಯಲಿದೆ. ಪರೀಕ್ಷಾ ವೇಳಾಪಟ್ಟಿಯ ಹೆಚ್ಚಿನ ಮಾಹಿತಿಯನ್ನು ಮಂಡಳಿಯ ವೆಬ್ಸೈಟ್ cbse.nic.in ನಲ್ಲಿ ಪಡೆದುಕೊಳ್ಳಬಹುದು ಎಂದು ತಿಳಿಸಿದೆ. ಕೇಂದ್ರ ಸರ್ಕಾರ ಮಹತ್ವಾಕಾಂಕ್ಷೆಯ ಆಯುಷ್ಮಾನ್ ಭಾರತ್ ಯೋಜನೆ ಗ್ರಾಮೀಣ ಜನರು ಹಾಗೂ ಆರ್ಥಿಕವಾಗಿ ಹಿಂದುಳಿದವರ ಪಾಲಿಗೆ ವರದಾನವಾಗಿ ಲಭಿಸಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಇದು ಯಶಸ್ವಿಯಾಗಿ ಜಾರಿಗೊಳ್ಳುತ್ತಿದೆ. ಈ ಕುರಿತು ಒಂದು ವರದಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಆಯುಷ್ಮಾನ್ ಭಾರತ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವ ಉದ್ದೇಶದಿಂದ ಕಳೆದ ಅಕ್ಟೋಬರ್ 30ರಂದು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಯೋಜನೆಯನ್ನು ಆಯುಷ್ಮಾನ್ ಭಾರತ ಯೋಜನೆಯೊಂದಿಗೆ ಜೋಡಿಸಿದ್ದು, ಜನರು ಹಣಕಾಸಿನ ಹೊರೆ ಇಲ್ಲದೆ ಚಿಕಿತ್ಸೆ ಪಡೆಯಲು ಅವಕಾಶ ಕಲ್ಪಿಸಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ 2 ಯೋಜನೆಗಳನ್ನು ಸಂಯೋಜಿಸಿ ಆರೋಗ್ಯ ಸಿಬ್ಬಂದಿಗಳಿಗೆ ತರಬೇತಿ ನೀಡಲಾಗಿದ್ದು, ನೂರಾರು ಫಲಾನುಭವಿಗಳು ಯೋಜನೆಯಡಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ. ಯೋಜನೆಯಡಿ ಖಾಸಗಿ ಆಸ್ಪತ್ರೆಗಳಲ್ಲೂ ಉಚಿತವಾಗಿ ಅತ್ಯಾಧುನಿಕ ಚಿಕಿತ್ಸೆ ದೊರೆಯಲಿದೆ. ಇದರಿಂದ ಜಿಲ್ಲೆಯ ಫಲಾನುಭವಿಗಳು ಹಾಗೂ ನೊಂದವರ ಮುಖದಲ್ಲಿ ಭರವಸೆ ಮೂಡಿಸಿದೆ.
ಜಿಲ್ಲಾ ಮೆಗ್ಗಾನ್ ಆಸ್ಪತ್ರೆಯ ಆರೋಗ್ಯ ಅಧಿಕಾರಿ ಡಾಕ್ಟರ್ ರಘುನಂದನ್ ಯೋಜನೆಯಡಿ ಎಪಿಎಲ್ ಕಾರ್ಡುದಾರರಿಗೆ 1,50,000 ರೂಪಾಯಿ ಹಾಗೂ ಬಿಪಿಎಲ್ ಚೀಟಿ ಹೊಂದಿರುವವರಿಗೆ 5 ಲಕ್ಷ ರೂಪಾಯಿವರೆಗೆ ಉಚಿತ ಚಿಕಿತ್ಸೆ ದೊರೆಯಲಿದೆ. ಈಗಾಗಲೇ 600ಕ್ಕೂ ಹೆಚ್ಚು ಮಂದಿ ಈ ಯೋಜನೆ ಲಾಭ ಪಡೆದುಕೊಂಡಿದ್ದಾರೆ ಎಂದು ತಿಳಿಸಿದರು. ಈಗ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಎಂಬ ಒಂದು ಹೊಸ ಯೋಜನೆಯಾಗಿ ನಾವು ರೂಪುಗೊಂಡಿದೆ. ಈ ಯೋಜನೆಯಲ್ಲಿ ಈಗ ಸುಮಾರು ಎಪಿಎಲ್ ಮತ್ತು ಬಿಪಿಎಲ್ ಈ ಎರಡೂ ಕ್ಯಾಟಗರಿಯವರೆಗೂ ಸಹ ಇದರಲ್ಲಿ ಬೆನಿಫಿಟ್ ಇದೆ. ಎಪಿಎಲ್ನವರಿಗೆ 1,50,000ವರೆಗೂ ಅವರಿಗೆ ಬೆನಿಫಿಟ್ ಇದೆ. ಅದೇ ಥರ ಬಿಪಿಎಲ್ನವರಿಗೆ ಈಗ 5 ಲಕ್ಷದವರೆಗೂ ಅವರಿಗೆ ಬೆನಿಫಿಟ್ ಇದೆ. ಈ ಒಂದು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಆದಮೇಲೆ ನಂಬರ್ ಆಫ್ ಪ್ರೊಸೀಜರ್ಸ್ ತುಂಬ ಜಾಸ್ತಿ ಆಗಿದೆ. ಇದರಿಂದ ಸುಮಾರು ಜನ ರೋಗಿಗಳಿಗೆ ಅನುಕೂಲ ಆಗಿದೆ. ಇದರಿಂದ ಈ ಕುರಿತು ಪ್ರತಿಕ್ರಿಯಿಸಿರುವ ಸ್ಥಳೀಯರಾದ ಲಲಿತಾಬಾಯಿ ತಮ್ಮ ಅಕ್ಕನ ಕಾಲಿಗೆ ಗಾಯವಾಗಿ ಸಂಕಷ್ಟದಲ್ಲಿ ಸಿಲುಕಿದ್ದರು. ಈ ವೇಳೆ ಕೇಂದ್ರದ ಆಯುಷ್ಮಾನ್ ಭಾರತ್ ಯೋಜನೆ ನೆರವಿಗೆ ಬಂತು ಎಂದು ತಿಳಿಸಿದರು. ಸರ್ಕಾರದ ಯೋಜನೆಯಿಂದ ನಮಗೆ ಅನುಕೂಲವಾಗಿದೆ. ಸಾಗರದ ಸುಜಾತ ಟೈಲರಿಂಗ್ ಮೂಲಕ ಜೀವನ ಸಾಗಿಸುತ್ತಿದ್ದ ತಮಗೆ ಅನಾರೋಗ್ಯ ಕಾಡಿದಾಗ ಚಿಕಿತ್ಸೆ ಪಡೆಯಲು ಹಣಕಾಸಿನ ಸಮಸ್ಯೆ ಇತ್ತು. ಆದರೆ ಯೋಜನೆಯಿಂದ ಅನುಕೂಲ ದೊರೆಯಿತು ಎಂದರು. ಆಪರೇಷನ್ಗೆ ಭಾರತ ಸರ್ಕಾರದ ಆಯುಷ್ಮಾನ್ ಯೋಜನೆ, ಕರ್ನಾಟಕ ಸರ್ಕಾರದ ಆರೋಗ್ಯ ಯೋಜನೆಯಿಂದ ನನಗೆ ಸಹಾಯ ಮಾಡಿದ್ದಾರೆ. ಈ ಯೋಜನೆಯಿಂದ ನನಗೆ ಹೋದ ಜೀವ ಮತ್ತೆ ಬಂದಂತಾಗಿದೆ. ಈ ಯೋಜನೆಗಳು ಬಡವರಿಗೆ ತುಂಬಾ ಸಹಾಯವಾಗುತ್ತದೆ. ಯೋಜನೆ ಕುರಿತು ಪ್ರತಿಕ್ರಿಯಿಸಿದ ಫಲಾನುಭವಿ ಅಬ್ದುಲ್ ಸತ್ತಾರ್ ತಮ್ಮ ಪತ್ನಿಯ ಕಾಲು ಮುರಿದ ಕಾರಣ ಲಕ್ಷಾಂತರ ರೂಪಾಯಿ ವ್ಯಯಿಸಿ ಚಿಕಿತ್ಸೆ ಕೊಡಿಸುವುದು ಕಷ್ಟವಾಗಿತ್ತು. ಆದರೆ ಆಯುಷ್ಮಾನ್ ಭಾರತ ಯೋಜನೆ ತಮ್ಮ ನೆರವಿಗೆ ಬಂತು ಎಂದು ತಿಳಿಸಿದರು. ಆಯುಷ್ಮಾನ್ ಉಚಿತ ಯೋಜನೆಯನ್ನು ನಮಗೆ ಈ ಹಾಸ್ಪಿಟಲಲ್ಲಿ ದೊರಕಿದೆ. ಬಿದ್ದು ಕಾಲನ್ನು ಫ್ರ್ಯಾಕ್ಚರ್ ಆಗಿತ್ತು, ಮುಖ್ಯವಾದ ನರಾನೇ ಅದರಲ್ಲಿ ಕಟ್ಟಾಗಿತ್ತು. ಈ ಆಸ್ಪತ್ರೆಯಲ್ಲಿ ಅದನ್ನು ಸರಿಯಾಗಿ ನೋಡಿ ಗುಣಪಡಿಸಿ ನಮ್ಮನ್ನು ಸರಿಯಾದ ಟ್ರೀಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಆರೋಗ್ಯ ಮಿತ್ರ ರವಿಕುಮಾರ್ ಯೋಜನೆ ಉತ್ತಮವಾಗಿದ್ದು ಈವರೆಗೆ 100 ಮಂದಿ ಶಸ್ತ್ರಚಿಕಿತ್ಸೆ ಪಡೆದುಕೊಂಡಿದ್ದಾರೆ. ಬಡವರು ಮತ್ತು ಆರ್ಥಿಕವಾಗಿ ಹಿಂದುಳಿದವರಿಗೆ ವರದಾನವಾಗಿದೆ ಎಂದರು. ಆಯುಷ್ಮಾನ್ ಭಾರತ ಯೋಜನೆಯು ಒಂದು ಚೆನ್ನಾಗಿ ನಡೀತಾ ಇದೆ. ಈ ಯೋಜನೆಯಲ್ಲಿ ಸುಮಾರು 400ಕ್ಕಿಂತಲೂ ಹೆಚ್ಚು ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿಕೊಂಡಿದ್ದಾರೆ. ಈ ಯೋಜನೆಯಿಂದ ತುಂಬಾ ಜನರಿಗೆ ಅನುಕೂಲ ಕೂಡ ಆಗಿದೆ. ಕರ್ನಾಟಕ ಕನ್ನಡ ಬರಹಗಾರರ ಮತ್ತು ಪ್ರಕಾಶಕರ ಸಂಘದ ವತಿಯಿಂದ ವಾರ್ಷಿಕ ಪ್ರಶಸ್ತಿ ಪ್ರದಾನ, ಪುಸ್ತಕಗಳ ಲೋಕಾರ್ಪಣೆ ಹಾಗೂ ಅಭಿನಂದನಾ ಸಮಾರಂಭ ಬೆಂಗಳೂರಿನಲ್ಲಿ ನಿನ್ನೆ ನಡೆಯಿತು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಡಾ ಚಂದ್ರಶೇಖರ್ ಕಂಬಾರ್, ಹಿರಿಯ ರಂಗಕರ್ಮಿ ಹಾಗೂ ಚಲನಚಿತ್ರ ನಿರ್ದೇಶಕ ಡಾ ಟಿಎಸ್ ನಾಗಾಭರಣ ಮತ್ತಿತರರು ಉಪಸ್ಥಿತರಿದ್ದರು. ಡಾ ಚಂದ್ರಶೇಖರ್ ಕಂಬಾರ್ ಕೃತಿಗಳ ಮಾರಾಟಕ್ಕೆ ರಾಜ್ಯ ಸರ್ಕಾರ ಸಹಾಯಧನ ನೀಡುವ ಮೂಲಕ ಪ್ರೋತ್ಸಾಹಿಸಬೇಕಿದ್ದು, ಇದರಿಂದ ಮತ್ತಷ್ಟು ಉತ್ತಮ ಕೃತಿಗಳು ಅನಾವರಣವಾಗಲು ಸಹಾಯವಾಗಲಿದೆ ಎಂದು ಹೇಳಿದರು. ಪುಸ್ತಕಗಳ ಮಾರಾಟವಾಗಿ ಅವ್ರಿಗೆ ಬಹಳ ಪುಸ್ತಕ ಬರೆಯುವವರಿಗೆ, ಪ್ರಕಾಶಕರಿಗೆ ಎಲ್ರಿಗೂ ಸಹಾಯಕಾರಿ ಆಗ್ತದೆ ಮತ್ತು ಮಕ್ಕಳಿಗೆ ಎಲ್ರಿಗೂ ಸಹಾಯಕಾರಿ ಆಗ್ತದೆ. ಒಂದು ವೇಳೆ ಅವರಿಗೆ ಸಕಾಲದಲ್ಲಿ ಅವರ ಪುಸ್ತಕಗಳನ್ನು ಕೊಂಡದ್ದಾದರೆ ಪ್ರಕಾಶಕರು ಇನ್ನೂ ಉತ್ತಮವಾದಂಥ ಕೆಲಸ ಮಾಡಬಹುದಾಗಿದೆ. ಆದ್ದರಿಂದ ಅಂಥ ಕೆಲಸ ಮಾಡಲಿ ಮತ್ತು ಸರ್ಕಾರದವರು ಈ ಬಗ್ಗೆ ಸ್ವಲ್ಪ ಕಣ್ಣು ತೆಗೆದು ಅಂತ ನಾನು ಹಾರೈಸಿ. ಡಾ ಟಿಎಸ್ ನಾಗಾಭರಣ ಕನ್ನಡಿಗರು ಸೃಜನಶೀಲತೆಯನ್ನು ಹೊಂದಿದ್ದಾರೆ. ಹಲವು ಹೆಮ್ಮೆಗಳನ್ನು ತನ್ನದಾಗಿಸಿಕೊಂಡಿರುವ ಕನ್ನಡ ಭಾಷೆಯ ಉಳಿವಿಗಾಗಿ ಹೆಚ್ಚಿನ ಒತ್ತು ನೀಡಬೇಕಿದೆ ಎಂದರು. ಇದು ಯಾವತ್ತೂ ನಿಲ್ಲುವ ಹೋರಾಟವಂತೂ ಅಲ್ಲವೇ ಅಲ್ಲ. ಇವತ್ತು ಇವರಿರ್ತಾರೆ ಅದೇ ಹೋರಾಟ, ನಾಳೆ ಇನ್ನೊಬ್ಬರು ಬರ್ತಾರೆ ಇನ್ನೊಂದು ಅದೇ ರೀತಿ ಇನ್ನೊಂದು ಹೋರಾಟ. ನಮ್ಮ ಕನ್ನಡಿಗರ ಬಹುಪಾಲು ಶಕ್ತಿ ಸೃಜನಶೀಲವಾಗಿ ಆಗುವಂತಹ ಕೆಲಸಗಳನ್ನು ಈ ಹೋರಾಟದ ಮುಖಾಂತರ ಆಗಿಸಿಕೊಂಡು ಅಲ್ಲಿ ವ್ಯಯವಾಗ್ತಿದೆಯೇನೋ ಅಂತ ಅನಿಸುತ್ತೆ. ಬಹಳ ದುಃಖವೂ ಆಗ್ತದೆ. ಎಷ್ಟೋ ಸಲ ಅದು ನಮ್ಮವರಿಂದಲೇ ನಮಗೆ ತೊಂದರೆ ಆಗ್ತಾ ಇದೆಯಲ್ಲ ಅನ್ನುವಂತಹ ದುಃಖ. 4,000 ಮತ್ತು 20,000. ಇದಕ್ಕೂ ಮುನ್ನ ಲೇಖಕರಾದ ಡಾಕ್ಟರ್ ನ ಮೊಗಸಾಲೆ, ನ ರವಿಕುಮಾರ್, ಆನಂದ್ ಕುಂಚನೂರು ಅವರಿಗೆ ವರ್ಷದ ಲೇಖಕ, ಪ್ರಕಾಶಕ ಹಾಗೂ ಯುವ ಲೇಖಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಬಿಜಿಎಲ್ ಸ್ವಾಮಿಯವರ ಪರವಾಗಿ, ಆ ಕೃತಿಯ ಪರವಾಗಿ ನಾರಾಯಣ
ಇದೇ ವೇಳೆ ವಿವಿಧ ಲೇಖಕರ ಕೃತಿಗಳನ್ನು ಲೋಕಾರ್ಪಣೆ ಮಾಡಲಾಯಿತು. ಚಿತ್ರಕಲೆಗಳ ಪ್ರದರ್ಶನಗಳನ್ನು ಕೇವಲ ಕಲಾ ಗ್ಯಾಲರಿಗಳಿಗೆ ಸೀಮಿತವಾಗಿಸದೆ ಹಳ್ಳಿಗಳಿಗೂ ಕೊಂಡೊಯ್ಯುವ ವಿಭಿನ್ನ ಪ್ರಯತ್ನವೊಂದಕ್ಕೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ತೋಟಸಾಗರ ದೊಡ್ಡಕಟ್ಟಿಗೇನ ಹಳ್ಳಿಗಳು ಸಾಕ್ಷಿಯಾಗಿವೆ. ಲಲಿತ ಕಲಾ ಅಕಾಡೆಮಿ ಹಾಗೂ ತುಮಕೂರಿನ ನಿರಂತರ ಕಲಾ ತಂಡಗಳು ನಡೆಸಿದ ಕಲಾ ಅಭಿಯಾನದಲ್ಲಿ ಈ ಗ್ರಾಮಗಳ ಪ್ರತಿ ಮನೆಗಳ ಗೋಡೆಗಳ ಮೇಲೂ ವಿಭಿನ್ನ ಕಲಾಕೃತಿಗಳು ಮೂಡಿವೆ. ಇದರಿಂದ ಇಡೀ ಗ್ರಾಮವೇ ಈಗ ವರ್ಣಮಯ ಹಾಗೂ ಉಲ್ಲಾಸಮಯವಾಗಿ ಬದಲಾಗಿದೆ. ಆರಂಭದಲ್ಲಿ ಈ ಅಭಿಯಾನಕ್ಕೆ ಅನುಮಾನ ವ್ಯಕ್ತಪಡಿಸಿದ್ದ ಗ್ರಾಮಸ್ಥರು ಈಗ ಬದಲಾದ ವಾತಾವರಣ ನೋಡಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಲಲಿತ ಕಲಾ ಅಕಾಡೆಮಿ ಸದಸ್ಯ ಮನು ಚಕ್ರವರ್ತಿ, ಸದಾ ಹವಾನಿಯಂತ್ರಿತ ಕಲಾ ಗ್ಯಾಲರಿಗಳಲ್ಲಿ ಚಿತ್ರಕಲೆ ರಚಿಸುವ ಕಲಾವಿದರಿಗೆ ಹೊಸ ಚಿಂತನೆಗೆ ಅವಕಾಶ ದೊರೆತಿದೆ. ಜನರಿಂದ ಕೂಡಿದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂದರು. ಇಲ್ಲಿನ ವಾತಾವರಣದ ಸಂಬಂಧಪಟ್ಟಂತ ಇಲ್ಲಿಗೆ ಅನುಕೂಲ ಆಗುವಂತಹ ಮಕ್ಕಳಿಗೆ ಅನುಕೂಲ ಆಗುವಂತಹ ಒಂದು ಪೇಂಟಿಂಗ್ ಮಾಡಿದ್ದೀವಿ. ಇಲ್ಲಿರುವಂತಹ ಬಹಳ ಮಗಳಿಗೆ ಇಷ್ಟ ಆಗಿರುವಂತಹ ನೇಚರ್ ಮಾಡಿರೋದು, ಟ್ರೈನ್ ಮಾಡಿರೋದು, ಬುದ್ಧನ ಮಾಡಿರೋದು, ಮಗು ಶಾಲೆಗೆ ಹೋಗ್ತಾ ಇರುವಂತ ವೆಯ್ಟ್ಲೆಸ್ ಇವತ್ತು ಏನು ನಮ್ಮ ಮೋದಿ ಅವರು ಮಾಡಿದಾರೋ ಅದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇಲ್ಲಿ ಮಾಡಿದ್ದಾರೆ. ಇದು ಚಿತ್ರಗಳು ಯಾರು ನೋಡ್ತಾರೆ. ನಿರಂತರ ಕಲಾ ತಂಡದ ಅಧ್ಯಕ್ಷ ಎಂ ರವೀಶ್, ವಿಭಿನ್ನ ಆಲೋಚನೆಯನ್ನು ಹೊತ್ತ 20 ಕಲಾವಿದರ ತಂಡ ಈ ಹಳ್ಳಿಗಳಲ್ಲೇ ವಾಸ್ತವ್ಯ ಹೂಡಿ ಇಲ್ಲಿನ ಶಾಲೆ ಮನೆಗಳ ಗೋಡೆಯ ಮೇಲೆ ಕಲಾಕೃತಿ ರಚಿಸಲು ಗ್ರಾಮಸ್ಥರ ಮನವೊಲಿಸಿದ್ದಾರೆ. ರೈಲು, ಬುದ್ಧ, ಹಗುರವಾದ ಪುಸ್ತಕದ ಚೀಲ ಹೊತ್ತ ಬಾಲಕ ಸೇರಿದಂತೆ ಹಳ್ಳಿ ಸೊಗಡಿಗೆ ಹೊಂದಾಣಿಕೆಯಾಗುವ ಮಕ್ಕಳಿಗೆ ಒಂದು ಚಿತ್ರದ ಮುಂದೆ ನಿಂತ್ಕೊಂಡಿರುತ್ತೆ. ಆ ಆಬ್ಜೆಕ್ಟ್ ಜೊತೆಲಿ ನಾವು ಮಾಡ್ತಿರೋಂಥ ಚಿತ್ರ ಹೆಂಗ್ ಕಾಣಿಸುತ್ತೆ ಅನ್ನೋದೊಂದು ಎಕ್ಸ್ಪೀರಿಯನ್ಸ್ ನಮ್ಗಾಗಬೇಕಾಗಿತ್ತು. ನಮಗೂ ತುಂಬಾ ಖುಷಿ ಆಗುತ್ತೆ. ಸ್ಥಳೀಯ ನಿವಾಸಿ ರತ್ನಮ್ಮ, ತಾವೇ ಹಣ ಖರ್ಚು ಮಾಡಿದ್ದರೂ ಇಷ್ಟು ಒಳ್ಳೆಯ ಚಿತ್ರಗಳನ್ನು ರಚಿಸಲಾಗುತ್ತಿರಲಿಲ್ಲ. ಕಲಾವಿದರು ಉತ್ತಮ ಕೆಲಸ ಮಾಡಿದ್ದಾರೆ. ಈಗ ತಮ್ಮ ಮನೆಗಳನ್ನು ವೀಕ್ಷಿಸಲು ದೂರ ದೂರಗಳಿಂದ ಜನರು ಬರುತ್ತಿದ್ದಾರೆ ಎಂದರು. ಸಂತೋಷ ಆಯ್ತು. ಈ ತರ ಪೇಂಟಿಂಗ್ ನಾವೇ ದುಡ್ಡು ಕೊಟ್ಟು ಮಾಡ್ತಿದ್ರೆ ಈ ತರ ಮಾಡ್ತಿರ್ಲಿಲ್ಲ. ಅವರೇ ಬಂದು ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಆಮೇಲೆ ತೆಂಗಿನ ಮರ. ರಾಜ್ಯದ ಮಂಗಳೂರು ಸೇರಿದಂತೆ ಕರಾವಳಿ ಪ್ರದೇಶದಲ್ಲಿ ಕ್ರಿಸ್ಮಸ್ ಹಬ್ಬಕ್ಕಾಗಿ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ಮಂಗಳೂರು ನಗರದ ಬಹುತೇಕ ಚರ್ಚ್ಗಳನ್ನು ಬಣ್ಣದ ವಿದ್ಯುತ್ ದೀಪಗಳಿಂದ ಸಿಂಗರಿಸಲಾಗಿದೆ. ಇಂದು ಸಂಜೆಯಿಂದಲೇ ಚರ್ಚ್ಗಳಲ್ಲಿ ವಿಶೇಷ ಪ್ರಾರ್ಥನೆ ನಡೆಯಲಿದ್ದು, ಮಂಗಳೂರು ನಗರದಲ್ಲಿ ಜನರು ಸಾಂತಾ ಕ್ಲಾಸ್, ಕ್ರಿಸ್ಮಸ್ ಟ್ರೀ, ಆಕಾಶ ಬುಟ್ಟಿಗಳ ಖರೀದಿಯಲ್ಲಿ ತೊಡಗಿದ್ದಾರೆ. ಕ್ರಿಸ್ಮಸ್ ಮುನ್ನಾ ದಿನವಾದ ಇಂದು ದೇಶ ವಿದೇಶಗಳಲ್ಲಿ ಹಬ್ಬದ ಸಿದ್ಧತೆ ಕಂಡುಬಂದಿದೆ. ಕೊರೇಷಿಯಾದಲ್ಲಿ ಸಾಂತಾ ಕ್ಲಾಸ್, ಕ್ರಿಸ್ಮಸ್ ಟ್ರೀಗಳು, ಬಗೆ ಬಗೆಯ ವಿದ್ಯುತ್ ದೀಪಗಳ ಅಲಂಕಾರ ಜನರ ಮನಸೂರೆಗೊಂಡಿವೆ. ಕ್ರೈಸ್ತ ಬಾಂಧವರು ಆಪ್ತರಿಗೆ ಭೋಜನಕೂಟ ಆಯೋಜನೆ ಹಾಗೂ ಉಡುಗೊರೆಗಳ ಖರೀದಿಯಲ್ಲಿ ನಿರತರಾಗಿದ್ದಾರೆ. ಕೇಂದ್ರ ಸರ್ಕಾರ ಇಂದು 4ನೇ ಸರಣಿಯ ಸವರನ್ ಚಿನ್ನದ ಬಾಂಡ್ಗಳನ್ನು ಬಿಡುಗಡೆಗೊಳಿಸಿದ್ದು, ಪ್ರತಿ ಗ್ರಾಂಗೆ ₹3,119 ನಿಗದಿಗೊಳಿಸಿದೆ. ಆನ್ಲೈನ್ ಮೂಲಕ ನೋಂದಣಿ ಹಾಗೂ ಪಾವತಿ ಮಾಡುವವರಿಗೆ ಪ್ರತಿ ಗ್ರಾಂಗೆ ₹50 ರಿಯಾಯಿತಿ ನೀಡಲು ನಿರ್ಧರಿಸಿದೆ. ಬ್ಯಾಂಕ್, ಅಂಚೆ ಕಚೇರಿ, ಷೇರು ಮಾರುಕಟ್ಟೆಗಳಲ್ಲಿ ಚಿನ್ನದ ಬಾಂಡ್ ಲಭ್ಯವಿದೆ. ಚಿನ್ನದ ಆಮದು ಕಡಿಮೆ ಮಾಡಲು 2015ರಲ್ಲಿ ಕೇಂದ್ರ ಸರ್ಕಾರ ಸವರನ್ ಚಿನ್ನದ ಬಾಂಡ್ ಯೋಜನೆ ಜಾರಿಗೊಳಿಸಿತ್ತು. And the payment is made through a digital mode. The bonds will be issued to eligible applicants on the 1st of January 2019. The sovereign gold bonds are being issued every month from October 2018 until Feb 2019 as per a specified calendar. The sovereign gold bond scheme was launched in November 2015 with an objective to reduce the demand for physical gold and shift a part of the domestic savings used for the purchase of gold into financial savings.
ಇಂಡೋನೇಷ್ಯಾದ ಸುಂದಾ ಸ್ಟ್ರೈಟ್ ದ್ವೀಪದ ಬಳಿ ಅಪ್ಪಳಿಸಿದ ಸುನಾಮಿಯಲ್ಲಿ ಮೃತಪಟ್ಟವರ ಸಂಖ್ಯೆ 281ಕ್ಕೆ ಏರಿದ್ದು 1000ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದು ಹಲವರು ಕಣ್ಮರೆಯಾಗಿದ್ದಾರೆ ಎಂದು ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ನಿನ್ನೆ ನಸುಕಿನಲ್ಲಿ ಈ ದುರಂತ ಸಂಭವಿಸಿದ್ದು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಸಂಸ್ಥೆಯ ಮಾಹಿತಿ ಪ್ರಕಾರ ಹಲವಾರು ಕಟ್ಟಡಗಳಿಗೆ ಹಾನಿಯಾಗಿರುವುದಾಗಿ ವರದಿಯಾಗಿದೆ. ದ್ವೀಪದಲ್ಲಿ ಕಕ್ರೋಟೋವಾ ಜ್ವಾಲಾಮುಖಿ ಸ್ಫೋಟಗೊಂಡ ಪರಿಣಾಮ ಈ ದುರಂತ ಸಂಭವಿಸಿರುವುದಾಗಿ ತಿಳಿದುಬಂದಿದೆ. ಹಿಂದೂ ಮಹಾಸಾಗರವನ್ನು ಸಂಪರ್ಕಿಸುವ ಇಂಡೋನೇಷ್ಯಾದ ಜಾವಾ ಮತ್ತು ಸುಮಾತ್ರಾ ದ್ವೀಪಗಳ ನಡುವೆ ಈ ಸುನಾಮಿ ದುರಂತ ಸಂಭವಿಸಿದೆ. ಸುನಾಮಿ ಹೊಡೆತಕ್ಕೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ವಾಹನಗಳು ನೀರಿನಲ್ಲಿ ಕೊಚ್ಚಿ ಹೋಗಿವೆ. ಇಂಡೋನೇಷ್ಯಾದ ಭೀಕರ ದುರಂತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಪ್ರಾಕೃತಿಕ ವಿಕೋಪಕ್ಕೆ ಬಲಿಯಾದವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಸಿಗಲಿ ಎಂದು ಪ್ರಾರ್ಥಿಸಿದ್ದು, ಸುನಾಮಿಯಿಂದ ಅಪಾರ ಸಾವು ನೋವು ಹಾಗೂ ನಷ್ಟ ಅನುಭವಿಸಿರುವ ಇಂಡೋನೇಷ್ಯಾಗೆ ಎಲ್ಲಾ ಬಗೆಯ ನೆರವು ನೀಡುವುದಾಗಿ ಟ್ವೀಟ್ ಮಾಡಿದ್ದಾರೆ. ಬಾಂಗ್ಲಾದೇಶದ ಸಂಸತ್ಗೆ ಬರುವ 30ರ ಭಾನುವಾರ ನಡೆಯಲಿರುವ ಚುನಾವಣೆ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸಾವಿರಾರು ಯೋಧರನ್ನು ನಿಯೋಜಿಸಲಾಗಿದೆ. ಚುನಾವಣೆ ಸಂದರ್ಭದಲ್ಲಿ ಹಿಂಸಾಚಾರ ನಡೆಯಬಹುದೆಂಬ ಶಂಕೆಯಿಂದ ಈ ಕ್ರಮ ಕೈಗೊಳ್ಳಲಾಗಿದೆ. 270 ಕ್ಷೇತ್ರಗಳ ವ್ಯಾಪ್ತಿಯಲ್ಲಿರುವ 389 ಪ್ರದೇಶಗಳಲ್ಲಿ 400ರಿಂದ 450 ಸೇನಾ ತುಕಡಿಗಳನ್ನು ನಿಯೋಜಿಸಲಾಗಿದೆ. ಸೆರೆಮನೆಯಲ್ಲಿರುವ ಮಾಜಿ ಪ್ರಧಾನಿ ಖಲೀದಾ ಜಿಯಾ ಅವರ ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿ ಮತ್ತು ಮಿತ್ರ ಪಕ್ಷಗಳು ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಾಗಿ ಸೇನೆಯನ್ನು ನಿಯೋಜಿಸುವಂತೆ ಒತ್ತಾಯಿಸಿದ್ದವು. ಉತ್ತರ ಭಾರತದಲ್ಲಿ ಶೀತಗಾಳಿ ಬೀಸುತ್ತಿದ್ದು ಅನೇಕ ಕಡೆ ಮಂಜು ಮುಸುಕಿದ ವಾತಾವರಣ ಇದೆ. ದೇಶದ ರಾಜಧಾನಿ ದೆಹಲಿಯಲ್ಲಿ ನಿನ್ನೆ ಕನಿಷ್ಠ 3.7 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಇದು ಕಳೆದ 12 ವರ್ಷಗಳ ಡಿಸೆಂಬರ್ನಲ್ಲಿ ದಾಖಲಾಗಿರುವ ಕನಿಷ್ಠ ಉಷ್ಣಾಂಶವಾಗಿದೆ. ದೆಹಲಿಯಲ್ಲಿ ಇಂದು ದಟ್ಟ ಮಂಜು ಇರಲಿದ್ದು ಕ್ರಮೇಣ ಕಡಿಮೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ರಾಜಸ್ಥಾನದಲ್ಲಿ ಶೀತ ವಾತಾವರಣ ಮುಂದುವರೆದಿದೆ. ರಾಜ್ಯದ ಕೆಲವು ಕಡೆ ರಾತ್ರಿಯ ಉಷ್ಣಾಂಶದಲ್ಲಿ ಅಲ್ಪ ಪ್ರಮಾಣದ ಏರಿಕೆ ಕಂಡುಬಂದಿದೆ. ಉತ್ತರಾಖಂಡದ ಗುಡ್ಡಗಾಡು ಪ್ರದೇಶದಲ್ಲಿ ಮೈಕೊರೆಯುವ ಚಳಿ ಜನಸಾಮಾನ್ಯರ ಬದುಕನ್ನು ಹೈರಾಣಾಗಿಸಿದೆ. ಚಮೋಲಿ ಮತ್ತು ಪಿತ್ರೋಗಢ ಜಿಲ್ಲೆಗಳಲ್ಲಿ ಮುಂದಿನ 24 ಗಂಟೆಗಳಲ್ಲಿ ಹಗುರ ಮಳೆ ಅಥವಾ ಹಿಮಪಾತವಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈ ಮಧ್ಯೆ ಚಮೋಲಿ, ಉತ್ತರ ಕಾಶಿ ಮತ್ತು ರುದ್ರಪ್ರಯಾಗ ಜಿಲ್ಲೆಗಳ ಎತ್ತರದ ಪ್ರದೇಶಗಳಲ್ಲಿ ನಿನ್ನೆ ಹಿಮಪಾತವಾಗಿದೆ. ಒಡಿಶಾದ ಕನಿಷ್ಠ 10 ಸ್ಥಳಗಳಲ್ಲಿ ಕನಿಷ್ಠ ಉಷ್ಣಾಂಶ 10 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ದಾಖಲಾಗಿದೆ. ಮುಂದಿನ 3 ದಿನಗಳ ರಾಜ್ಯದ ಬಹುತೇಕ ಕಡೆ ರಾತ್ರಿ ಉಷ್ಣಾಂಶ ಸಾಮಾನ್ಯಕ್ಕಿಂತ 3ರಿಂದ 4 ಡಿಗ್ರಿ ಸೆಲ್ಸಿಯಸ್ನಷ್ಟು ಕಡಿಮೆ ದಾಖಲಾಗಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಪುಣೆ ಮೂಲದ 20 ವರ್ಷದ ವೇದಾಂಗಿ ಕುಲಕರ್ಣಿ ಸೈಕಲ್ನಲ್ಲಿ ಕೇವಲ 159 ದಿನಗಳಲ್ಲಿ 14 ರಾಷ್ಟ್ರಗಳಲ್ಲಿ ಪರ್ಯಟನೆ ನಡೆಸಿ ಏಷ್ಯಾ ವಲಯದಲ್ಲೇ ದಾಖಲೆ ಬರೆದಿದ್ದಾರೆ. ವಿಶ್ವ ಪರ್ಯಟನೆ ಹಾದಿಯಲ್ಲಿರುವ ವೇದಾಂಗಿ 29,000 ಕಿಲೋಮೀಟರ್ ದೂರ ಕ್ರಮಿಸಿದರೆ ಜಾಗತಿಕ ಮಟ್ಟದಲ್ಲಿ ತಮ್ಮ ದಾಖಲೆಯನ್ನು ಬರೆಯಲಿದ್ದಾರೆ. ಕಳೆದ ಜುಲೈನಲ್ಲಿ ಆಸ್ಟ್ರೇಲಿಯಾದ ಪರ್ತ್ನಲ್ಲಿ ಸೈಕಲ್ ಏರಿದ್ದ ವೇದಾಂಗಿ ನಿನ್ನೆ ಕೋಲ್ಕತಾ ತಲುಪಿದ್ದು ದಾಖಲೆ ಪೂರ್ಣಗೊಳಿಸಲು ಪರ್ತ್ಗೆ ವಾಪಸ್ಸಾಗಲಿದ್ದಾರೆ. ಸೈಕಲ್ನಲ್ಲಿ ಕಡಿಮೆ ಅವಧಿಯಲ್ಲಿ ವಿಶ್ವ ಪರ್ಯಟನೆ ಮಾಡಿದ ವಿಶ್ವ ದಾಖಲೆ ಸದ್ಯ ಇಂಗ್ಲೆಂಡ್ನ ಸಾಹಸಿ ಮಹಿಳೆ ಜೆನ್ನಿ ಗ್ರಹಂ ಅವರ ಹೆಸರಿನಲ್ಲಿದೆ. ಸೆನ್ಸೆಕ್ಸ್ ಮುಂಬೈ ಷೇರುಪೇಟೆಯ ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ 28 ಅಂಕಗಳ ಇಳಿಕೆಯೊಂದಿಗೆ 35,675ರಲ್ಲಿತ್ತು. ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 25 ಅಂಕಗಳ ಇಳಿಕೆಯೊಂದಿಗೆ 10,729ರಲ್ಲಿತ್ತು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯ 8 ಪೈಸೆ ಏರಿಕೆಯಾಗಿದ್ದು 70.10ರಲ್ಲಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾಜಿ ಪ್ರಧಾನಿ ದಿವಂಗತ ವಾಜಪೇಯಿ ಜನತಂತ್ರದ ಉಳಿವಿಗೆ ಶ್ರಮಿಸಿದ ಮಹಾನ್ ನಾಯಕ ಪ್ರಧಾನಿ ನರೇಂದ್ರ ಮೋದಿ. ಸಶಸ್ತ್ರ ಸೀಮಾ ಬಲವನ್ನು ಇನ್ನಷ್ಟು ಸದೃಢಗೊಳಿಸಲು ಸರ್ಕಾರದಿಂದ ಕ್ರಮ ಸಚಿವ ಕಿರಣ್ ರಿಜಿಜು. ಬಾಗಲಕೋಟೆಯಲ್ಲಿ 3 ದಿನಗಳ ತೋಟಗಾರಿಕಾ ಮೇಳ, ಇಂದು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಭೇಟಿ. ಇಂಡೋನೇಷ್ಯಾದಲ್ಲಿ ಸುನಾಮಿಗೆ 281 ಜನ ಸಾವು, 1,000ಕ್ಕೂ ಹೆಚ್ಚು ಜನರಿಗೆ ಗಾಯ, ಅಪಾರ ಹಾನಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.